Very good evening, my dear viewers. Welcome to my YouTube channel. This is Arun Reddy here. In today's class, we would like to discuss about the 2019 question paper 2 months mainly. So first question is, what are the exempted supplies anta ide nodre. So vinayati pooraikegalu andre enu anta ide question. Exempted supply means the goods and service which is sold by the company that are free from the GST. Means absolutely there is a no GST will be charged on such goods and service for a particular company or a business. So there is a no GST is to be charged anta navalli kariತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಎಕ್ಸಮ್ಟೆಡ್ ಸಪ್ಲೈ ಅಂತ ಕರಿತೀವಿ. ಸೊ ಯಾವ ಸರಕು ಮತ್ತು ಸೇವೆಗಳನ್ನು ನೀವು ಪೂರೈಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ತೆರನಾದಂತಹ ತೆರಿಗೆಯನ್ನು ಅದರ ಮೇಲೆ ವಿಧಿಸುವುದಿಲ್ಲವೋ ಅದಕ್ಕೆ ನಾವೇನಂತ ಕರಿತೀವಿ, ವಿನಾಯಿತಿ ಪೂರೈಕೆ ಅಂತ ನಾವಲ್ಲಿ ಕರಿತೀವಿ. ಎಕ್ಸಮ್ಟೆಡ್ ಸಪ್ಲೈ ಅಂತ ಆಗಬೇಕಾದ್ರೆ ಅಬ್ಸಲ್ಯೂಟ್ಲಿ ದೆರ್ ಈಸ್ ಅ ನೋ ಟ್ಯಾಕ್ಸ್ ಶುಡ್ ಬಿ ಚಾರ್ಜ್ ಆನ್ ಸಚ್ ಕಮೋಡಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಂತಹ ಸರಕು ಮತ್ತು ಸೇವೆಗಳನ್ನು ಅಲ್ಲಿ ಪೂರೈಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ವಿಧಿಸಂಗಿಲ್ಲ. ಅದಕ್ಕೆ ನಾವು ಏನಂತ ಕರಿಬೇಕ್ರಿ, ವಿನಾಯಿತಿ ತೆರಿಗೆಗಳು ಅಂತ ನಾವಲ್ಲಿ ಕರಿತೀವಿ. ಸೆಕೆಂಡ್ ಒನ್ ಈಸ್, ವಾಟ್ ಈಸ್ ದ ಲೋ ರೇಟ್ ಆಫ್ ಟ್ಯಾಕ್ಸ್ ಫಾರ್ ಫುಡ್ ಆ್ಯಂಡ್ ಹೆಲ್ತ್ ಅಂತ ಇದೆ ನೋಡಿ ಕ್ವಶನ್. ವಾಟ್ ಈಸ್ ದ ಲೋ ರೇಟ್ ಆಫ್ ಟ್ಯಾಕ್ಸ್ ಫಾರ್ ಫುಡ್ ಆ್ಯಂಡ್ ಹೆಲ್ತ್? ಸೊ ದ ಆನ್ಸರ್ ಈಸ್, what is the lower rate of tax for food and health? Answer is, GST has been structured in a way that essential service and food items are placed at a low tax bracket. Usually the bread, butter, salt, jaggery, fresh meat, chicken, eggs, so bindi, sindoor, kajal, bangles. So these are all the less related goods anta navali health ಮತ್ತೆ ಫುಡ್ಗೆ ಸಂಬಂಧಪಟ್ಟಂಗೆ. ಆಮೇಲೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ನಾವು ಇದೆ ನೋಡಿ ಕ್ವಶನ್. ವ್ಯಾಲ್ಯೂ ಆಫ್ ಸಪ್ಲೈ ಮೀನ್ಸ್ ಹಿಯರ್ ದ ವ್ಯಾಲ್ಯೂ ಆಫ್ ಸಪ್ಲೈ ಫಾರ್ ಅ ಟ್ರಾನ್ಸಾಕ್ಷನ್ ಈಸ್ the price or a consideration paid by the customer to the supplier. Means it is a consideration paid by the customer to suppliers. ಪೂರೈಕೆದಾರರಿಗೆ ಗ್ರಾಹಕನು ಒದಗಿಸ್ತಕ್ಕಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಕರಿತೀವಿ. ಇಟ್ ಆ್ಯಕ್ಚುಲಿ ಇನ್ಕ್ಲೂಡ್ ದ ಎಕ್ಸ್ಟ್ರಾ ಚಾರ್ಜ್ ಲೈಕ್ ಎ ಶಾಪಿಂಗ್, ಹ್ಯಾಂಡ್ಲಿಂಗ್, ಬಟ್ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ GST ಅಂತ ನಾವಲ್ಲಿ ಕರಿತೀವಿ. ಶಿಪ್ಪಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ. So and some actions are under sales such as a stock transfers between two states are still considered as a taxable transaction ಅಂತ ನಾವಲ್ಲಿ ಹೇಳ್ಬೋದು. ಸೊ ಟೂ ಸ್ಟೇಟ್ಸ್ ನಡುವೆ ಏನಾದರೂ ಟ್ರಾನ್ಸಾಕ್ಷನ್ ಆಯ್ತಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ಅ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಹೇಳ್ಬೋದು. ನಾವು ಹೌ GST ಈಸ್ ಲೇವಿಡ್ ಆನ್ ಇಂಪೋರ್ಟೆಡ್ ಗೂಡ್ಸ್ ಅಂತ ಇದೆ ನೋಡಿ ಕ್ವಶನ್. ಹೌ ದ GST ಈಸ್ ಲೇವಿಡ್ ಆನ್ ಇಂಪೋರ್ಟೆಡ್ ಗೂಡ್ಸ್. ನಾವು ಆಮದು ಮಾಡಿಕೊಂಡಿರ್ತಕ್ಕಂಥ ಸರಕುಗಳ ಮೇಲೆ ಯಾವ ರೀತಿ ಸರಕು ಸೇವಾ ತೆರಿಗೆಯನ್ನು ನಾವು ವಿಧಿಸಬಹುದು ಅಂತ ಕ್ವಶನ್ ಇದೆ ನೋಡಿರಿ. ಸೊ ಆನ್ಸರ್ ಏನಪ್ಪ ಅಂದ್ರೆ, ಯೂಶ್ವಲಿ IGST ವಿಲ್ ಬಿ ಲೇವಿಡ್ ಆನ್ ಇಂಪೋರ್ಟ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇನ್ ಟು ದ ಕಂಟ್ರಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸಾಮಾನ್ಯವಾಗಿ ಹೇಳೋದಾದ್ರೆ ಸರಕು ಮತ್ತು ಸೇವಾ ತೆರಿಗೆಯ ಮೇಲೆ ನಾವು IGSTನ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬೋದು. ಆ್ಯಂಡ್ ಬೇಸಿಕ್ ಕಸ್ಟಮ್ ಡ್ಯೂಟಿ ವಿಲ್ ಆಲ್ಸೋ ಲೇವಿಡ್ ಆನ್ ಇಂಪೋರ್ಟ್ ಆಫ್ ಗೂಡ್ಸ್ ಇನ್ ಅಡಿಷನ್ ಟು IGST. ಸೊ IGST ಜೊತೆಗೆ ನಾವು ಬೇಸಿಕ್ ಕಸ್ಟಮ್ ಡ್ಯೂಟಿನೂ ಕೂಡ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಹಿಯರ್ ದ ಟ್ಯಾಕ್ಸ್ ರೆವಿನ್ಯೂ ಇನ್ ಕೇಸ್ ಆಫ್ SGST ವಿಲ್ ಅಕ್ರೂ ದ ಸ್ಟೇಟ್ ವೇರ್ ದ ಇಂಪೋರ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆರ್ ಕನ್ಸ್ಯೂಮ್ಡ್ ಆ್ಯಸ್ ದ GST ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಸೊ GST ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇರೋದ್ರಿಂದ ಸೊ ನಾವು ಗೂಡ್ಸನ್ನು ಲೇವಿ ಮಾಡ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಕ್ವಶನ್, ವಾಟ್ ಈಸ್ ಓಪನ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಇದೆ ನೋಡಿ ಕ್ವಶನ್. ವಾಟ್ ಈಸ್ ಓಪನ್ ಮಾರ್ಕೆಟ್ ವ್ಯಾಲ್ಯೂ? So open market value means what? The supply of goods or service or both means here the full value in money, actually excluding GST and cess, where the supplier and the recipient of supply are not related and the price is the only consideration to obtain the supply. So open market value ಅಂದರೆ ಕೇವಲ ಪ್ರೈಸನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಸಿಡರ್ ಮಾಡಿ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. Then what is a credit note ಅಂತ ಇದೆ ನೋಡಿ ಕ್ವಶನ್. What is a credit note? Credit note means in a GST it is a document which is issued by the supplier in following case. ಸೊ ಸಪ್ಲೈಯರ್ಗೆ ಇಶ್ಯೂ ಮಾಡ್ತಕ್ಕಂತಹ ನೋಟ್ ಅದು. ಸೊ ಯಾವಾಗಂದ್ರೆ ಸಪ್ಲೈಸ್ ಆರ್ ರಿಟರ್ನ್ ಆರ್ ಫೌಂಡ್ ಟು ಬಿ ಎ ಡೆಫಿಷಿಯಂಟ್ ಬೈ ದ ರಿಸಿಪಿಯಂಟ್. ಸೊ ರಿಸಿಪಿಯಂಟ್ ಕಡೆಯಿಂದ ಸಪ್ಲೈ ಡೆಫಿಷಿಯಂಟ್ ಆಯಿತು ಅಂದ್ರೆ ಅವಾಗ ನಾವು ಇಶ್ಯೂ ಮಾಡ್ತೀವಿ ಕ್ರೆಡಿಟ್ ನೋಟನ್ನು. ಹಿಯರ್ ವೆನ್ ದ ಗೂಡ್ಸ್ ಆರ್ ಸಪ್ಲೈಡ್ ಆರ್ ರಿಟರ್ನ್ ಬೈ ದ ರಿಸಿಪಿಯಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ supplied are found to be a deficient by the recipient. ಸೊ ರಿಸಿಪಿಯಂಟ್ ಕಡೆಯಿಂದ ಅದೇನಾದರೂ ಡೆಫಿಷಿಯಂಟ್ ಅನ್ನಿಸ್ತೀವಿ ಅಂದರೆ ಸೊ ಅದನ್ನು ನಾವು ಇಶ್ಯೂ ಮಾಡ್ತೀವಿ, ಅದು ಕ್ರೆಡಿಟ್ ನೋಟ್ ಅಂತ ಕರೆಸ್ಬೋದು. ದೆನ್ ವಾಟ್ ಈಸ್ ದ ಬಿಲ್ ಆಫ್ ಸಪ್ಲೈ?
Actually, the business is registered under the GST will issue the tax invoice to the buyer, such as the invoice mentioned in the GST rate charges on goods and service sold. Such dealer have to issue the bill of supply. And it is issued when the GST is not applicable on transaction, when the GST is not recovered from the customer. So bill of supply ಅಂದ್ರೆ ಏನ್ರಿ, ಇದು ರಿಜಿಸ್ಟರ್ಡ್ ಬಿಸ್ನೆಸ್ ರಿಜಿಸ್ಟರ್ಡ್ ಅಂಡರ್ GST ಬರುತ್ತಾ. ಸೊ ಇದು ಟ್ಯಾಕ್ಸ್ ಇನ್ವಾಯ್ಸ್ ಟು ದ ಬಯರ್ ಇರುತ್ತಾ, ಆಮೇಲೆ GSTನ ಅಪ್ಲಿಕೇಬಲ್ ಆಗಂಗಿಲ್ಲ ಅಂತ ಕನ್ಸಿಡರ್ ಮಾಡ್ತಾರಲ್ಲ. ಬಿಲ್ ಆಫ್ ಸಪ್ಲೈ ಅಂದರೆ ಡಾಕ್ಯುಮೆಂಟ್ ಆಫ್ ಅ ಟ್ರಾನ್ಸಾಕ್ಷನ್. ಇಟ್ ಈಸ್ ಡಿಫರೆಂಟ್ ಫ್ರಮ್ ನಾರ್ಮಲ್ ಟ್ಯಾಕ್ಸ್ ಇನ್ವಾಯ್ಸ್. ಹಿಯರ್ the bill do not contain any tax amount as the input tax cannot be charged on this case. ಅಂದರೆ ನಾರ್ಮಲ್ ಬಿಲ್ ಗಟ್ಟಲೆ ಇರೋಂಗಿಲ್ಲ, ಅದು ನಾರ್ಮಲ್ ಟ್ಯಾಕ್ಸ್ ಅಮೌಂಟ್ ಗಟ್ಟಲೆ. ಸೊ ಅದನ್ನು ನಾವಲ್ಲಿ ಬಿಲ್ ಆಫ್ ಸಪ್ಲೈ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಇಶ್ಯೂಡ್ ಇನ್ ಕೇಸ್ ಆಫ್ ರಿಜಿಸ್ಟರ್ಡ್ ಪರ್ಸನ್ ಈಸ್ ಸಪ್ಲೈಯರ್ ಆಫ್ ಎಕ್ಸಮ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸೊ ಬಿಲ್ ಆಫ್ ಸಪ್ಲೈಯನ್ನು ನಾವು ಯಾವಾಗ ಇಶ್ಯೂ ಮಾಡ್ಬೋದು ಅಂದರೆ ವೆನ್ ದ ಸಪ್ಲೈಯರ್ ಈಸ್ ಸಪ್ಲೈಯಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ವಿಚ್ ಈಸ್ ಅಬ್ಸಲ್ಯೂಟ್ಲಿ ಎಕ್ಸಮ್ಟೆಡ್ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ದೇ ಆರ್ ಆಪ್ಟೆಡ್ ಸಮ್ಟೈಮ್ಸ್ ಕಂಪೋಸಿಷನ್ ಸ್ಕೀಮ್ ತೊಗೊಂಡಾಗೂ ಕೂಡ ನಾವು ಬಿಲ್ ಆಫ್ ಸಪ್ಲೈಯನ್ನು ರೈಸ್ ಮಾಡ್ತೀವಿ ಅಂತ ನಾವಲ್ಲಿ ಹೇಳ್ಬೋದು. ಹಿಯರ್ ಇನ್ ಬೋತ್ ಕೇಸ್ ದ ರಿಜಿಸ್ಟರ್ಡ್ ಪರ್ಸನ್ ಕೆನಾಟ್ ಚಾರ್ಜ್ ಎನಿ GST ಟು ದಿ ಬಯರ್ ಸೊ ದ್ಯಾಟ್ ನೋ ಟ್ಯಾಕ್ಸ್ ಅಮೌಂಟ್ ಈಸ್ ಲಿಸ್ಟೆಡ್ ಆನ್ ದ ಬಿಲ್. ಸೊ ಬಯರ್ ಕಡೆಯಿಂದ ಅವ್ರು ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಂಗಿಲ್ಲ, ಹಾಗಾಗಿ ಆ ಬಿಲ್ ಒಳಗನ್ನು ಮೆನ್ಷನ್ ಮಾಡೋಂಗಿಲ್ಲ. ನೆಕ್ಸ್ಟ್, ಎನಿ 2 ಫೀಚರ್ಸ್ ಆಫ್ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಇದೆ ನೋಡಿ ಕ್ವಶನ್. ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಟ್ಯಾಕ್ಸ್ ಇನ್ವಾಯ್ಸ್. ಸೊ ಟ್ಯಾಕ್ಸ್ ಇನ್ವಾಯ್ಸದ 2 ಲಕ್ಷಣಗಳು ಹೇಳಬೇಕಾದ್ರೆ ಫಸ್ಟ್ ಒನ್ ಈಸ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಅ ರಿಸಿಪಿಯಂಟ್. ಸೊ ಪೂರೈಕೆದಾರನ ಹೆಸರು ಮತ್ತು ವಿಳಾಸವನ್ನು ಅಲ್ಲಿ ಬರೀಬೇಕಾಗತ್ತೆ. ಎರಡನೇದು ಅಡ್ರೆಸ್ ಆಫ್ ಡೆಲಿವರಿ. ವಾಟ್ ಈಸ್ ದ ಅಡ್ರೆಸ್ ಆಫ್ ಡೆಲಿವರಿ? ಇಟ್ ಈಸ್ ದ ಅಡ್ರೆಸ್ ಆಫ್ ಅ ರಿಸಿಪಿಯಂಟ್ ವೇರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಶುಡ್ ಬಿ ಡೆಲಿವರ್ಡ್. ಸೊ ಎಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಡೆಲಿವರ್ ಆಗಬೇಕಾಗಿರುತ್ತೆ ಆ ಪ್ಲೇಸಿಗೆ ನಾವೇನಂತ ಕರಿತೀವಿ? ಅಡ್ರೆಸ್ ಆಫ್ ಡೆಲಿವರಿ ಅಂತ ಕರಿತೀವಿ. ಆಮೇಲೆ ನೇಮ್ ಆಫ್ ಅ ಕಂಟ್ರಿ ಆಫ್ ಅ ಡೆಸ್ಟಿನೇಷನ್. ಎಲ್ಲಿ ಹೋಗಬೇಕಾಗಿರುತ್ತೆ ಗೂಡ್ಸ ಆ ಪ್ಲೇಸಿಗೆ ನಾವೇನಂತ ಕರಿತೀವಿ? ಡೆಸ್ಟಿನೇಷನ್ ಅಂತ ಕರಿತೀವಿ. ಆ್ಯಂಡ್ ದ ನಂಬರ್ ಆ್ಯಂಡ್ ಡೇಟ್ ಆಫ್ ಅಪ್ಲಿಕೇಶನ್ ಫಾರ್ ರಿಮೂವಲ್ ಆಫ್ ಗೂಡ್ಸ್ ಫಾರ್ ಎಕ್ಸ್ಪೋರ್ಟ್. ಸೊ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನು ಡೇಟ್ ಬಂದಿರುತ್ತೆ, ಏನು ನಂಬರ್ ಬಂದಿರುತ್ತೆ ಅಪ್ಲಿಕೇಶನ್, ಅದಕ್ಕೆ ನಾವೇನಂತ ಕರಿತೀವಿ? ರಿಮೂವಲ್ ಆಫ್ ಎಕ್ಸ್ಪೋರ್ಟ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್, ವಾಟ್ ಈಸ್ ರಿಟರ್ನ್ ಅಂತ ಇದೆ ನೋಡಿ ಕ್ವಶನ್. ವಾಟ್ ಈಸ್ ರಿಟರ್ನ್? ಸೊ ರಿಟರ್ನ್ ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೇನ್ ಅ ಡಿಟೇಲ್ ಆಫ್ ಅ ಇನ್ಕಮ್ ವಿಚ್ ಅ ಟ್ಯಾಕ್ಸ್ ಪೇಯರ್ ಈಸ್ ರಿಕ್ವೈರ್ಡ್ ಟು ಫೈಲ್ ವಿತ್ ಅ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ರಿಟರ್ನ್ ಅಂದ್ರೆ ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೇನ್ ಡಿಟೇಲ್ ಆಫ್ ಅ ಇನ್ಕಮ್ ವಿಚ್ ದ ಟ್ಯಾಕ್ಸ್ ಪೇಯರ್ ಈಸ್ ರಿಕ್ವೈರ್ಡ್ ಟು ಫೈಲ್ ವಿತ್ ಅ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಸೊ ತೆರಿಗೆ ಅಧಿಕಾರಿಗಳಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಪೂರ್ತಿ ಡಿಟೇಲ್ ಆದಂಥ ಡಾಕ್ಯುಮೆಂಟಿಗೆ ನಾವು ಏನಂತ ಕರಿತೀವಿ? ರಿಟರ್ನ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ವಲಿ ಯೂಸ್ಡ್ ಬೈ ದ ಟ್ಯಾಕ್ಸ್ ಅಥಾರಿಟಿ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲಯಬಿಲಿಟಿ. ಸೊ ನಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಕಂಡುಹಿಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡರ್ ದ GST ಯೂಶ್ವಲಿ ದ ರಿಜಿಸ್ಟರ್ಡ್ ಡೀಲರ್ ಹ್ಯಾಸ್ ಟು ಫೈಲ್ ದ GST ರಿಟರ್ನ್ ವಿಚ್ ಇನ್ಕ್ಲೂಡ್ ಪರ್ಚೇಸ್, ಸೇಲ್ಸ್, ಔಟ್ಪುಟ್ GST ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಪರ್ಚೇಸ್ ಮೇಲೆ ಇನ್ಕ್ಲೂಡ್ ಆಗಿರುತ್ತೆ, ಸೇಲ್ಸ್ ಮೇಲೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಸೇಲ್ಸ್ ಔಟ್ಪುಟ್ ಮೇಲೆ ಕನ್ಸಿಡರ್ ಮಾಡಿರ್ತಾರೆ, ಆಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಹಿಯರ್ ಟು ಫೈಲ್ ದ GST ರಿಟರ್ನ್, ಸೊ GST ಕಂಪ್ಲೈನ್ಸ್ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಇನ್ವಾಯ್ಸ್ ಆರ್ ರಿಕ್ವೈರ್ಡ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಆರ್ ದ ಲೇಜರ್ ಟು ಬಿ ಮೇಂಟೈನ್ ಬೈ ದ ಟ್ಯಾಕ್ಸ್ ಪೇಯರ್ ಇನ್ ಕೇಸ್ ಆಫ್ GST ಅಂತ ಇದೆ ನೋಡಿ ಕ್ವಶನ್. ಸೊ GSTನಲ್ಲಿ ಯಾವ್ಯಾವ ಲೇಜರನ್ನು ಮೇಂಟೈನ್ ಮಾಡಬೇಕು ಟ್ಯಾಕ್ಸ್ ಪೇಯರ್ ಅನ್ನಾಗ? ಸೊ ಆನ್ಸರ್ ಏನಪ್ಪ ಅಂದ್ರೆ ಮೇಜರ್ ಹೆಡ್ ಇನ್ಕ್ಲೂಡ್ CGST, SGST, IGST. ಸೊ ಮೇಜರ್ ಹೆಡ್ ಯಾವಪ್ಪ ಅಂದ್ರೆ CGST, SGST ಮತ್ತು IGST ಇರುತ್ತೆ. ಮೈನರ್ ಹೆಡ್ ಯಾವುವು ಅಂದ್ರೆ ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಲ್ಟಿ ಆ್ಯಂಡ್ ಫೀಸ್. ಸೊ ಇವೆಲ್ಲ ಇರ್ತವೆ. ಆ್ಯಂಡ್ ದಿಸ್ ಲೇಜರ್ ವಿಲ್ ಕೀಪ್ ಅ ಟ್ರ್ಯಾಕ್ ಆನ್ ಆಲ್ ದ ಟ್ಯಾಕ್ಸಸ್ ವಿಚ್ ಈಸ್ ಪೇಡ್ ಬೈ ದ ಟ್ಯಾಕ್ಸ್ ಪೇಯರ್ ಆನ್ ಹಿಸ್ ಔಟ್ಪುಟ್ ಮೇಲೆ ಇನ್ಪುಟ್ ಮೇಲೆ ಅವ ಏನು ಕೊಟ್ಟಿರ್ತಾನಲ್ಲ ಲೇಜರ, ಸೊ ಅದೆಲ್ಲ ಇನ್ಫಾರ್ಮೇಷನ್ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಲೇಜರ್ ವಿಲ್ ಗೆಟ್ಸ್ ಆಟೋ ಪಾಪ್ಯುಲೇಟೆಡ್ ಆನ್ ದ ಬೇಸಿಸ್ ಆಫ್ GSTR 1 and 2 ಫಿಲ್ಡ್ ಬೈ ದ ಟ್ಯಾಕ್ಸ್ ಪೇಯರ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಐತೆ ನೋಡಿರಿ, ವಾಟ್ ಈಸ್ ದ ರಿಫಂಡ್ ಅಂತ. ಈ ಕ್ವಶನ್ ಭಾಳ ಸಲ ಕೇಳ್ತಾರೆ, ರಿಫಂಡ್ ಅಂದರೆ ಏನು ಅಂತ. ಹಿಯರ್ ದ ಕನ್ಸೆಪ್ಟ್ ರಿಫಂಡ್ ಅಂಡರ್ GST ಮೀನ್ಸ್ ಎನಿ ಅಮೌಂಟ್ ವಿಚ್ ಈಸ್ ರಿಟರ್ನ್ ಬೈ ದ ಗೌರ್ಮೆಂಟ್ ದ್ಯಾಟ್ ವಾಸ್ ಪೇಡ್ ಬೈ ದ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಐದರ್ ಬೈ ಎಕ್ಸೆಸ್ ಆರ್ ಬೈ ದ ನಾಟ್ ಲಯಬಲ್ ಫಾರ್ ದ ಟ್ಯಾಕ್ಸ್. ಅಂದರೆ ಗೌರ್ಮೆಂಟ್ನವರು ಟ್ಯಾಕ್ಸ್ ಪೇಯರ್ಗೆ ವಾಪಸ್ ಕೊಡ್ತಕ್ಕಂಥ ಹಣಕ್ಕೆ ನಾವು ಏನಂತ ಕರಿತೀವಿ? ರಿಫಂಡ್ ಅಂತ ಕರಿತೀವಿ. ಯಾಕೆ ಅವ್ರಿಗೆ ವಾಪಸ್ ಕೊಡ್ತಾರೆ ಅಂದ್ರೆ ಅವ್ರ ಆ್ಯಕ್ಚುಯಲ್ ಲಯಬಿಲಿಟಿಗಿಂತ ಹೆಚ್ಚಿನ ಹಣವನ್ನು ಅವರು ಗೌರ್ಮೆಂಟಿಗೆ ತುಂಬಿರ್ತಾರೆ. ಸೊ ಆ ಹೆಚ್ಚಿನ ಹಣವನ್ನು ಗೌರ್ಮೆಂಟಿಗೆ ತುಂಬಿದ ಸಂದರ್ಭದಲ್ಲಿ
ಸೊ ಅವರಿಗೆ ಗೌರ್ಮೆಂಟ್ನಿಂದ ಹಣ ವಾಪಸ್ ಬರಬೇಕಾಗಿರುತ್ತೆ. ಸೊ ಆ ವಾಪಸ್ ಬರಬೇಕಾದಂಥ ಹಣಕ್ಕೆ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ರೀಫಂಡ್ ಅಂತ ನಾವಲ್ಲಿ ಕರಿತೀವಿ. ಸೊ ಮರಳಿ ಬರಬಹುದಾದಂಥ ಹಣ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್, ವಾಟ್ ಈಸ್ ಎಕ್ಸ್ಪಾಂಡ್ CPIN ಆ್ಯಂಡ್ CIN ಅಂತ ಇದೆ ನೋಡಿರಿ. ಎಕ್ಸ್ಪಾನ್ಷನ್ ಇದೆ CPIN ಆ್ಯಂಡ್ CIN. CPIN ಸ್ಟ್ಯಾಂಡ್ಸ್ ಫಾರ್ ಕಾಮನ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರ್. CPIN ಅಂದರೆ ಕಾಮನ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರ್. CIN ಸ್ಟ್ಯಾಂಡ್ಸ್ ಫಾರ್ ಚಾಲನ್ ಐಡೆಂಟಿಫಿಕೇಷನ್ ನಂಬರ್. CIN ಅಂದ್ರೆ ಏನು ರೀ, ಚಾಲನ್ ಅಥವಾ ಚಾನಲ್ ಅಂತ ಕರಿತೀವಿ ನಾವು, ಐಡೆಂಟಿಫಿಕೇಷನ್ ನಂಬರ್. CPIN ನಂಬರ್ ವಿಲ್ ಜನರೇಟ್ ಬಿಫೋರ್ ಪೇಮೆಂಟ್ ಆಫ್ GST ಟ್ಯಾಕ್ಸ್ ಆ್ಯಂಡ್ CIN ವಿಲ್ ಇಶ್ಯೂಡ್ ಆಫ್ಟರ್ ಪೇಮೆಂಟ್ ಆಫ್ GST ಟ್ಯಾಕ್ಸ್. ನೋಡಿರಿ, CPIN ನಂಬರ ಬಿಫೋರ್ ಜನ್ರೇಟ್ ಮಾಡ್ತಾರೆ GST ಕೊಡೋಕ್ಕಿಂತ, CIN ನಂಬರ ಪೇಮೆಂಟ್ ಕೊಟ್ಟ ಮೇಲೆ ಜನ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಒಂದು ಕಾಮನ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರ, ಇನ್ನೊಂದು ಚಾಲನ್ ಐಡೆಂಟಿಫಿಕೇಷನ್ ನಂಬರ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಅ ಕ್ವಶನ್ ಆಫ್ 2019 for 2 marks only. Okay, remaining we'll see next.